So, hello everyone, welcome to all my YouTube channel. ಸೊ ನಾವು ಇವತ್ತಿನ ಕ್ಲಾಸಲ್ಲಿ SSC GD ಅಲ್ಲಿ ಬಿಟ್ಟಿರುವಂತಹ ನೋಟಿಫಿಕೇಶನ್ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. SSC GD ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಬಿಟ್ಟಾಗಿದೆ. ಯಾವಾಗ ಅಂದರೆ 1/12/2025 ಅಂದರೆ ಮೊನ್ನೆ ತಾರೀಕಿಗೆ ಅದು ಏನಾಗಿದೆ, ನೋಟಿಫಿಕೇಶನ್ ಔಟ್ ಆಗಿದೆ. ಸೊ ನಿಮಗೆ ಆಲ್ರೆಡಿ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ ಅನ್ಕೊಂತೀನಿ. ಇನ್ ಕೇಸ್ ಯಾರಾದರೂ SSC GD ಅಂದರೆ ಆರ್ಮಿ ಯಾರಾದರೂ ಜಾಯ್ನ್ ಆಗ್ಬೇಕಂತ ಆಸೆ ಇದ್ದರೆ, ಸೊ ಅವ್ರು ಯಾರಾದರೂ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅಂದರೆ ದಿಸ್ ಈಸ್ ದ ಬೆಸ್ಟ್ ಆಪರ್ಚುನಿಟಿ ಫಾರ್ ಯು. ಯಾಕಂತಂದರೆ ನಮ್ಮ ಸ್ಟೇಟಲ್ಲಿ ಕಂಪೇರ್ ಮಾಡಿದರೆ, ಆಲ್ ಓವರ್ ಸ್ಟೇಟ್ಗಿನ ನಮ್ಮ ಸ್ಟೇಟಲ್ಲಿ ಕಂಪೇರ್ ಮಾಡಿದರೆ ನಿಮಗೆ SSC GDಯಲ್ಲಿ ಕಟ್ ಆಫು ಹೈಯೆಸ್ಟ್ ಕಡಿಮೆ ನಿಂದಿರೋದಂದರೆ ನಮ್ಮ ಸ್ಟೇಟ್ ಬಿಟ್ಟು ಯಾವ ಸ್ಟೇಟಲ್ಲಿ ನಿಂದಿರಲ್ಲ. ನಮ್ಮ ಸ್ಟೇಟಲ್ಲಿ ಅತಿ ಕಡಿಮೆ ಕಟ್ ಆಫ್ ನಿಂದಿರೋದು. ಯಾಕಂತಂದರೆ ನಮ್ಮ ಸ್ಟೇಟ್ ಕಡೆ ಆಲ್ಮೋಸ್ಟು ಭಾಳ ಜನ ಆರ್ಮಿಗೆ ಹೋಗೋರು ಇಲ್ಲ, ಅದಕ್ಕೆ ಇದನ್ನಾಗುತ್ತೆ ಇಲ್ಲಿ ಕಟ್ ಆಫ್ ಕಡಿಮೆ ಇರುತ್ತೆ. ಸೊ ಯಾರಾದರೂ ಇನ್ ಕೇಸ್ ಆರ್ಮಿಗೆ ಜಾಯ್ನ್ ಆಗೋಂತಿದ್ರೆ ಸೊ ನಿಮಗೊಂದು ಬೆಸ್ಟ್ ಒಳ್ಳೆ ಅವಕಾಶ ಅನ್ಕೋಬೋದು. ಸೊ ನಾನು ಇಲ್ಲಿ ಬರೆದಿದ್ದೀನಿ SSC GD ಕಾನ್ಸ್ಟೇಬಲ್ ಚಾಲೆಂಜ್ ಅಂತ. ಸೊ ನಿಮ್ಮ ಚಾಲೆಂಜ್ ಯಾವ ಥರ ಇರಬೇಕಂದ್ರೆ Day 1 to 1 day ಆಗಬೇಕು. ಆ 1 day ಆಗಿರ್ಬೇಕಂತ ಅಂದರೆ ನೀವು Day 1 ಅಂದರೆ ನಿಮಗೊಂದು ಏನಂತ ಇರುತ್ತೆ, ನಾನು ಒಂದಿನ Day 1 ಅಂದರೆ ನೀವು ಇವತ್ತಿಂದ ಸ್ಟಾರ್ಟ್ ಮಾಡಿದರೆ ಇದು ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ನಿಮ್ಗೆ ಇವತ್ತು ಅಪ್ಲಿಕೇಶನ್ ಕರೆದಿದ್ದಾರೆ ಅಂತ ಅನ್ಕೊಳ್ಳಿ, 1/12/2025. ಸೊ ನೀವು Day 1 ಪ್ರಿಪೇರ್ ಮಾಡಿದರೆ ನೀವು ಒಂದು ದಿನ ಈ ಪೋಸ್ಟಿಗೆ ಎಲಿಜಿಬಲ್ ಆಗ್ತೀರಿ ಅಂತ. ಇದು ನಾನು ಕೊಟ್ಟಿರುವಂಥ ಮೋಟಿವೇಶನ್ ಲೈನ್ ಅನ್ಕೋರಿ, ಅಥವಾ ನಿಮಗೆ ಒಂಥರ ಬೂಸ್ಟ್ ಆಫ್ ಎನರ್ಜಿ ಅಂತ ಅನ್ಕೋರಿ. ಸೊ Day 1 ನೀವು ಸ್ಟಾರ್ಟ್ ಮಾಡಿದರೆ 1 day ನೀವೇನು ಮಾಡಿರ್ತೀರಿ, ಈ ಪೋಸ್ಟ್ಗೆ ಎಲಿಜಿಬಲ್ ಆಗಿರ್ತೀರಿ. ಈ ನಿಮಗೆ ಯೂನಿಫಾರ್ಮ್ ಬೇಕಂತಂದರೆ, ಆರ್ಮಿ ಯೂನಿಫಾರ್ಮ್ ಬೇಕಂತಂದರೆ ಸೊ ನಿಮಗೆ ಹಾರ್ಡ್ ಚಾಲೆಂಜ್ ಮಾಡಬೇಕಾಗುತ್ತೆ. ಸೊ ವಿತೌಟ್ ಚಾಲೆಂಜ್ ಯು ಕೆನಾಟ್, ಅಂದರೆ ನೀವೇನು ಸಕ್ಸಸ್ ಮಾಡೋಕ್ಕಾಗಲ್ಲ, ಕರೆಕ್ಟಲ್ಲ. ಸೊ ನೀವು Day 1 1 day ಆಗಬೇಕಂತಂದರೆ ಸೊ ಯು ಮಸ್ಟ್ ಪ್ರಿಪೇರ್ ಫಾರ್ ದಿಸ್ ಎಕ್ಸಾಮ್ ಅಂತ. ಸೊ ನಾವು SSC GDಯಲ್ಲಿ ಅದರಲ್ಲಿ ನೋಟಿಫಿಕೇಶನ್ಸ್ ನೋಡೋಣ, ಅದರಲ್ಲಿ ಯಾವ ಥರ ಎಕ್ಸಾಮ್ ಪ್ಯಾಟರ್ನ್ ಇರ್ತವೆ, ಮತ್ತು ಅಲ್ಲಿ ಸಿಲೆಬಸ್ ಕಾಪಿ ಏನಿದೆ, ಮತ್ತು ಏಜ್ ಲಿಮಿಟ್ ಏನಿದೆ. ಸೊ ಇವತ್ತಿನ ಕ್ಲಾಸನ್ನು ಡಿಸ್ಕಸ್ ಮಾಡೋಣ ಅಂತ. ಸೊ ನೀವು ಆಲ್ಮೋಸ್ಟು ಎಲ್ಲರೂ ನೋಡಿರ್ತೀರ, ಬಟ್ ನನ್ನದೊಂದು ಸಜೆಸ್ಟ್ ಸೊ ಏನೇನಿದೆ ಅಂತ ನೋಡೋಣ. ಸೊ ಫಸ್ಟ್ನೇದಾಗಿ ನಮಗೆ ನೋಡಿ, ಇಲ್ಲಿ ನಮಗೆ ಡೇಟ್ ಆಫ್ ಸಬ್ಮಿಷನ್ಸ್ ಕೇಳಿದಾರಲ್ಲಿ. ಸೊ ಯಾವಾಗ ಅಪ್ಲಿಕೇಶನ್ ಬಿಟ್ಟಿದ್ದಾರವರು 1/12/2025 30/12/2025. ಸೊ ಇದು ನೀವು ಇದನ್ನು ಏನಂತ ಅನ್ಕೋಬೋದು ಅಂದರೆ, ಇನ್ನೊಂದು ನಮ್ಮ 2026 ನೋಡಿ, ಇಲ್ಲಿ ಆಲ್ರೆಡಿ ನಮಗೆ 2026 ಬಿಟ್ಟೇ ಇಲ್ಲ, ಸಾರಿ 2026 ಇನ್ನೂ ನಮಗೆ ಬಂದೇ ಇಲ್ಲ, ಆದ್ರೂ ಅಡ್ವಾನ್ಸ್ ಆಗಿದೆ ನೋಡಿ ಅಪ್ಲಿಕೇಶನ್ ಕರೀತಾರೆ. ಅಂತಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನೀವು ನೋಡಿರಬೇಕು, ಟೈಮ್ ಟು ಟೈಮ್ ಏನು ಮಾಡ್ತಾರೆ, ಕಾಲ್ ಫಾರ್ಮ್ ಮಾಡ್ತಾರೆ ಟೈಮ್ ಟು ಟೈಮ್ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಸೊ ಟೈಮ್ ಟು ಟೈಮ್ ನಿಮ್ಗೆ ಏನಾಗುತ್ತೆ, ಕಾಲ್ ಫಾರ್ಮ್ ಆಗುತ್ತೆ. ಬಟ್ ನಮ್ಮ ಸ್ಟೇಟಲ್ಲಿ ನೀವು ಕಂಪೇರ್ ಮಾಡಿದ್ರೆ ನೋಡ್ಬೋದು, ಮೊನ್ನೆ ತಾನೇ ನೀವು ಸೋಮವಾರ ಯಾರ್ಯಾರು 1ನೇ ತಾರೀಕಿಗೆ ನೀವು ಸ್ಟ್ರೈಕ್ ಮಾಡೋಕ್ಕೆ ಹೋಗಿದ್ದಿರಲ್ಲ ಧಾರವಾಡಲ್ಲಿ, ನೀವು ನೋಡಿರ್ಬೇಕು ನಮ್ಮ ಸ್ಟೇಟಲ್ಲಿ ಅಪ್ಲಿಕೇಶನ್ ಕರೀತಾರೆ. ಬಟ್ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಎಕ್ಸಾಮ್ ಯಾವಾಗ ಇಡ್ತಾರೆ ಅವ್ರಿಗೆ ಗೊತ್ತಿರಲ್ಲ. ಅಪ್ಲಿಕೇಶನ್ ಕರೆದ ಮೇಲೆ ಅದಕ್ಕೆ ಫೀಸ್ ಎಲ್ಲ ಕಟ್ಸ್ಕೊತಾರೆ. ಫೀಸ್ ಏನು ಮಾಡ್ತಾರೆ ಅಂದರೆ ನಮ್ಮ ಸ್ಟೇಟಲ್ಲಿ ಆಲ್ಮೋಸ್ಟು ಭಾಳ ಫೀಸ್ ರೇಟ್ ಏರಿಸ್ತಾರೆ ಅವರು. OBC ಕ್ಯಾಟಗರಿ 750, ಮೊನ್ನೆ KA ಬಿಟ್ಟಿದ್ದ ಅಪ್ಲಿಕೇಶನ್ ನೋಡಿದರೆ SC ST ಅವರಿಗೆ 500 ಈ ಥರ ಫೀಸ್ನ ಮಾಡ್ತಾರೆ. ಸೊ ನೀವು ನಮ್ಮ ಸ್ಟೇಟಲ್ಲಿ ನೀವು ಕಂಪೇರ್ ಮಾಡಿದರೆ ಫಸ್ಟ್ ಏನು ಮಾಡ್ತಾರೆ, ಅವರು ಒಂದು ಅಪ್ಲಿಕೇಶನ್ ಕರೀತಾರೆ, ಯಾವುದೋ ಒಂದು SDA FD ಅನ್ಕೊಳ್ಳಿ, ಕರೆಕ್ಟಲ್ಲ. ಆಮೇಲೆ ಅದಕ್ಕೆ ಎಕ್ಸಾಮ್ ಯಾವಾಗ ಇಡ್ತಾರೆ ಅಂದರೆ ಅವರು ಹಾಕಿರೋವಂಥ ಕ್ಯಾಂಡಿಡೇಟು ಅವ್ರದ್ದು ಎಲಿಜಿಬಿಲಿಟಿ ಮುಗಿದಿರ್ತದೆ. ಅಂದರೆ ಅವ್ರದ್ದು ಏಜ್ ಅಂತ ಅನ್ಕೋರಿ, ಒಂದು ಎಲಿಜಿಬಿಲಿಟಿ ಅಂದರೆ 30 years ಮಿನಿಮಮ್ ಅಂತ ಇರ್ತಂತ ಅನ್ಕೊಳ್ರಿ. ಆ ಏಜ್ ಮುಗಿದ್ಮೇಲೆ ಅವ್ರಿಗೆ ಎಕ್ಸಾಮ್ ಕರೀತಾರೆ. ಅವ್ನು ಕ್ಯಾಂಡಿಡೇಟ್ ಬರೆದ್ರು ಅಷ್ಟೇ, ಬರ್ಲಿಕ್ಕೂ ಅಷ್ಟೇ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಹೆಂಗೆ ಮಾಡ್ತಾರೆ ಅಂದರೆ ಬರೀ ವಿದ್ಯಾರ್ಥಿಗಳಿಂದ ಲಂಚ ವಸೂಲಿ ಮಾಡೋದೇ ಕಲ್ಕೊಂಡ್ಬಿಟ್ಟೋದು. ಬರೀ ನೀವು ರೀಸೆಂಟಾಗಿ ನೋಡಿರ್ಬೇಕು, 2 ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಿದ್ರೆ. ಯಾವ್ದು ಗೊತ್ತಾ, ಒಂದು ಅಗ್ರಿಕಲ್ಚರ್ WO ಪೋಸ್ಟ್ ಅಂತ, ಅಗ್ರಿಕಲ್ಚರ್ ಆಫೀಸರ್ ಆ್ಯಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು, ಆ್ಯಂಡ್ ಮತ್ತು ಇನ್ನೊಂದು ಭೂ ಇಲಾಖೆ ಅಂತ ಇತ್ತು, ಒಂದು ಸರ್ವೇಯರ್ ಒಂದು ಇತ್ತು. ಸೊ ಅವೆರಡು ಪೋಸ್ಟ್ ಏನು ಮಾಡಿದ್ರು, ಅವರು ಕರೆದಿದ್ರು ಏನಂತ 2 years ಬ್ಯಾಕ್ ಕರೆದಿದ್ರು. ಬಟ್ ಇವಾಗ ಅದು ಎಕ್ಸಾಮ್ ನಡೆಸ್ತೀವಿ ಅಂತಂದು ಲಾಸ್ಟಿಗೆ ಏನು ಮಾಡಿಬಿಟ್ರು, ಆ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಿಬಿಟ್ರು. ನಾನು ಒಂದು ಕೇಳೋದೇನಂದರೆ ಗೌರ್ಮೆಂಟವ್ರಿಗೆ, ಈ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಿದಾರಲ್ಲ ಅದ್ರದ್ದು ಫೀಸು ವಾಪಸ್ ರಿಫಂಡ್ ಆದರೂ ಮಾಡಬೇಕಿತ್ತು. ಸೊ ರಿಫಂಡು ಮಾಡಲಿಲ್ಲ. ಈಗ ಕ್ಯಾಂಡಿಡೇಟ್ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ,
ಅದ್ರದ್ದು ಅಮೌಂಟ್ ರಿಫಂಡ್ ಆಗಿಲ್ಲ. ಅವರು ಒಂದು ನಿರೀಕ್ಷೆಯಲ್ಲಿ ಇದ್ದರು, ಏನಂತ WO ಪೋಸ್ಟು ಸರ್ವೆ ಪೋಸ್ಟ್ ಬಿಟ್ಟಿದ್ದಾರೆ, ಈ ಸರಿ ಚಾನ್ಸ್ ಹೊಡ್ಕೋಬೇಕಂತ. ಬಟ್ ಅವೆರಡು ಪೋಸ್ಟ್ನ ಕಾಲ್ಫಾರ್ಮ್ ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡಿಬಿಟ್ರೆ ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅದು ಅದರಿಂದ ತೊಂದರೆ ಆಗಿದೆ. ಸೊ ನಮ್ಮ ಸ್ಟೇಟಲ್ಲಿ ಅಂತೂ ವರ್ಸ್ಟ್ ಸ್ಥಿತಿ ನಡೀತಿದೆ ಈಗ. ಸೊ ಅದೊಂದು ಏನಾಗಿದೆ ಅಂದರೆ ಸ್ಟೇಟ್ ಅವರಿಗೆ ನಮ್ಮ ವಿದ್ಯಾರ್ಥಿಗಳಿಂದ ಅವ್ರಿಗೆ ದುಡ್ಡು ಗಳಿಸೋಕೆ ಎಲ್ಲಿ ಪ್ಲಾಟ್ಫಾರ್ಮ್ ಸಿಗೋಲ್ದೇನೋ ಅದು ಅವ್ರು ಏನು ಮಾಡ್ಕೊತಾರೆ ಅಂದರೆ ಸ್ಟೂಡೆಂಟ್ಸ್ಗಳದ್ದೇ ಯೂಸ್ ಮಾಡ್ಕೊಂಡು ಮಾಡಕತ್ತಾರೆ ಅವರು. ಸೊ ಇದೊಂದು ಮನವಿ ಗೌರ್ಮೆಂಟ್ ಅವರಿಗೆ, ಅದು ಹೆಂಗೆ ನೀವು ನಿಮ್ಮ ಸಿಸ್ಟಮ್ ಸುಧಾರಿಸ್ಕೊಂತೀರೋ ಸುಧಾರಿಸಿ, ಬಟ್ ಸ್ಟೂಡೆಂಟಿಗೆ ಯಾವುದೇ ಥರ ಅನ್ಯಾಯ ಆಗಲಾರ್ದಂತ ನೋಡ್ರಿ. ಸೊ ಅವ್ರಿಗೆ ಒಂದು ಅವಕಾಶ ಒದಗಿಸ್ರಿ, ಯಾಕಂದರೆ ಅವರು ಕಷ್ಟಪಟ್ಟು ಯಾವುದೋ ಒಂದು ಹಳ್ಳಿಯಿಂದ ಒಂದು ಆಸೆ ಇಟ್ಕೊಂಡು ಬಂದು ಅವರು ಒಂದು ಧಾರವಾಡಲ್ಲಿ ಊಟ ಇರಲಾರ್ದು ನಿದ್ದೆ ಇರಲಾರ್ದು ಅವ್ರು ತಮ್ಮ ಕಷ್ಟವನ್ನು ತಾವು ಕಷ್ಟಪಡ್ತಿರ್ತಾರೆ. ಬಟ್ ಅದನ್ನು ನಮ್ಮ ಗೌರ್ಮೆಂಟ್ ಅವ್ರಿಗೆ ಲೆಕ್ಕಕ್ಕೆ ಇರಲಾರ್ದು ಅವರು ಮಾಡ್ತಿರ್ತಾರೆ ಅವರು. ಸೊ ನನ್ನೊಂದು ಮನವಿ, ಸೊ ಆ ಥರ ಒಂದು ಯಾವುದೇ ರೀತಿ ಆಗಬಾರ್ದಂತ. ಇಲ್ಲ ನೀವು ಒಂದು ಕೆಲಸ ಮಾಡಿರಿ, ನಮ್ಮ ಸ್ಟೇಟ್ ಅವರು ಸೆಂಟ್ರಲಲ್ಲಿ ಯಾವ ಥರ ಒಂದು ಇಯರ್ ಕ್ಯಾಲೆಂಡರ್ ಬಿಟ್ಬಿಡ್ತಾರಲ್ಲ, ಬೇಕಿದ್ರೆ ನೀವು ಇಲ್ಲಿ ಬರೀತೀನಿ, ಬೇಕಿದ್ರೆ ಇಯರ್ ಕ್ಯಾಲೆಂಡರ್ ಅಂತ ನಮ್ಮ ಸೆಂಟ್ರಲಲ್ಲಿ ಹೆಂಗೆ 1 ಇಯರ್ ಕ್ಯಾಲೆಂಡರ್ ಬಿಡ್ತಾರಲ್ಲ, ಒನ್ ಇಯರ್ ಕ್ಯಾಲೆಂಡರ್. ಈಗ ಜನವರಿ ಬಂತಂದ್ರೆ ಅವಾಗೇ ಬಿಟ್ಬಿಡ್ತಾರೆ ಅವ್ರು 1 ಇಯರ್ ಕ್ಯಾಲೆಂಡರ್. ಈ ಥರ ಆದರೂ ಒಂದು ಕ್ಯಾಲೆಂಡರ್ನ ಒಂದು ವ್ಯವಸ್ಥೆ ಮಾಡಿರಿ, ಯಾವ್ಯಾವ ನೋಟಿಫಿಕೇಶನ್ಸ್ ಯಾವ ಡೇಟಿಗೆ ಆಗಬೇಕು, ಎಕ್ಸಾಮ್ ಯಾವಾಗ ಆಗಬೇಕು. ಸೊ ಆ ಥರ ಒಂದು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ರೆ ಯಾವುದೇ ವಿದ್ಯಾರ್ಥಿಗೆ ಏನೂ ತೊಂದರೆ ಆಗಲ್ಲ. ನೀವು ಒಂದು ವಿತೌಟ್ ಪ್ಲಾನಿಂಗ್ ಇರಲಾರ್ದೆ ಒಂದು ಸಿಸ್ಟಮ್ ಮಾಡ್ಸಕತ್ತೀರ ಅಂತ ಅನ್ಸುತ್ತೆ ನನಗೆ ಯಾಕೋ. ನಮ್ಮ ಸ್ಟೇಟಲ್ಲಿ ವಿತೌಟ್ ಪ್ಲಾನಿಂಗ್ ಸ್ಟ್ರಕ್ಚರ್ ಇರಲಾರ್ದೆ ನಮ್ಮ ಸ್ಟೇಟು ರನ್ನಿಂಗ್ ಆಗ್ತಿದೆ ಇಲ್ಲಿ. ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಗಳಿಗಂತೂ ಇದು ದೊಡ್ಡ ಅನ್ಯಾಯ ಆಗ್ತಿದೆ ಇಲ್ಲಿ. ಸೊ ಅದ್ರ ಪರವಾಗಿ ನಾವು ಸ್ಟ್ರೈಕ್ ಮಾಡೋಕೆ ಹೋದ್ರೂ ಮತ್ತೇನು ಮಾಡ್ತಾರೆ, ಸ್ಟೂಡೆಂಟ್ಸ್ಗಳನ್ನ ಯಾರು ಸ್ಟ್ರೈಕಿಗೆ ಇಳಿತಾರಲ್ಲ ಅವ್ರನ್ನೆಲ್ಲ ಕರ್ಕೊಂಡೋಗಿ ಜೈಲಿಗೆ ಹಾಕೋದು. ಈ ಥರನೇ ನಮ್ಮ ಸ್ಟೇಟ್ಗಳು ಮಾಡ್ತಿದೆ ಅಂತ. ಸೊ ನಾವು ನಮ್ಮ ಸ್ಟೇಟ್ ಬಗ್ಗೆ ಎಷ್ಟು ಮಾತಾಡೋದು ಕಡಿಮೆ. ನೋಡೋಣ, ಇವತ್ತು ನಾವು SSGD ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, SSGD ಯಾವಾಗಿಂದ ಕಾಲ್ಫಾರ್ಮ್ ಆಗಿದೆ ಅಂದರೆ 1/12/2025 31/2/2025 ನಿಮಗೆ ಇದು ಅಪ್ಲಿಕೇಶನ್ ಹಾಕುವಂಥದ್ದು ಟೈಮಿಂಗ್ ಇರುತ್ತೆ. ಸೊ ಇನ್ ಕೇಸ್ ನೀವು ಯಾರಾದರೂ ಈ SSGD ಆರ್ಮಿಗೆ ಯಾರಾದರೂ ಪ್ರಿಪೇರ್ ಆಗ್ತಿದ್ರೆ ನಿಮ್ಗೆ ಒಂದು ಬೆಸ್ಟ್ ಅವಕಾಶ ಅಂತ. ಸೊ ನಿಮಗೆ ಇದರಲ್ಲಿ ಸೊ ಟೋಟಲ್ ನಿಮಗೆ ಎಷ್ಟು ಇದು ಕೊಟ್ಟಿದ್ದಾರೆ ಗೊತ್ತಾ? ಸೊ ಇದರಲ್ಲಿ ನಿಮಗೆ ಇದು 2026 ಕರೆದಿರುವಂಥ ಟೋಟಲ್ ಅಪ್ಲಿಕೇಶನ್. ಅದರಲ್ಲಿ ನಿಮಗೆ ಟೋಟಲ್ 25,000 ಸಮಥಿಂಗ್ ಏನೋ ಇದು ಇರ್ಬೇಕು ನಿಮಗೆ. 25,000 ಅಂದರೆ ಟೋಟಲ್ ಅಪ್ಲಿಕೇಶನ್ ಇರುವಂಥದ್ದು ಲೀಸ್ಟ್. ಒಂದು ನಿಮಿಷ, ಇಲ್ಲೆಲ್ಲೋ ನೋಡಿದ್ದೆ ನಾನು. ಯಾವುದೇ ಇರಲಿ ಬಿಡಿ, ನೋಡೋಣ ನೆಕ್ಸ್ಟ್ ಬರ್ತಾರೆ. ಮತ್ತು ಇದಕ್ಕೆ ಲಾಸ್ಟ್ ಡೇಟ್ ಬಂದು ಯಾವಾಗಿರುತ್ತೆ? ಲಾಸ್ಟ್ ಡೇಟ್ ಬಂದು ನಿಮಗೆ 1/1/2025 ಲಾಸ್ಟ್ ಡೇಟ್ ಇದೆ. ಸೊ ಆದರೆ ಯಾರಾದರೂ ದಯವಿಟ್ಟು ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡವರು ಈ ಡೇಟ್ ಒಳಗೆ ಹಾಕಿಬಿಡಿ. ಯಾಕಂದರೆ ನೀವು ಲಾಸ್ಟ್ ಡೇಟ್ ತನಕ ಕಾಯಿದ್ರೆ ನಿಮ್ಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಸೊ ಕೆಲವೊಂದು ಟೈಮ್ ಸರ್ವರ್ ಬಿಸಿ ಆಗ್ಬೋದು ಅಥವಾ ಯಾವುದೋ ಒಂದು ಎರರ್ ಆಗ್ಬೋದು. ಅದಕ್ಕೆ ನೀವು ಈ ಡೇಟ್ಗಿಂತ ಮುಂಚಿದಾಗಿ ಅಪ್ಲಿಕೇಶನ್ ಹಾಕಿದರೆ ಒಳ್ಳೇದಂತ. ಮತ್ತು ನಿಮಗೆ ಎಕ್ಸಾಮ್ ಯಾವಾಗ ಇಡ್ಬೋದು ಅಂತಂದರೆ ಅಂದಾಜು ಡೇಟ್ ಅವರು ಫೆಬ್ರವರಿ ನಿಮಗೇನು ಕೊಟ್ಟಿದ್ದಾರೆ, ಫೆಬ್ರವರಿ ಏಪ್ರಿಲಲ್ಲಿ ನಡಿಬೋದು ಅಂತ. ಸೊ ಇದು ನಿಮಗೆ ಡೇಟ್ ಕೊಟ್ಟಿದ್ದಾರೆ. ಸೊ ನೋಡೋಣ ಇನ್ನು ನಿಮಗೆ ಏನೇನು ಸಿಲೆಬಸ್ ಇದೆ ಇಲ್ಲಿ ಅಂತ. ಸೊ ಟೋಟಲ್ ನಿಮಗೆ ಇಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಟೋಟಲ್ ಎಷ್ಟು ಅಪ್ಲಿಕೇಶನ್ ಕರೆದಿದ್ದಾರೆ ಅವರು. ಒಂದು ನಿಮಿಷ ಇಲ್ಲಿ ಜೂಮ್ ಔಟ್ ಮಾಡ್ತೀನಿ. ಸೊ ಟೋಟಲ್ ಬಂದ್ಬಿಟ್ಟು ಸೊ ನೋಡಿ ಇಲ್ಲಿ. ಸೊ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬೇರೆ ಬೇರೆ ಎಷ್ಟು ಪೋಸ್ಟ್ ಇದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ BSF ಆಯಿತು, ಈ CSF ನಿಮ್ಮ ಆರ್ಮಿಯಲ್ಲಿ SSGDಯಲ್ಲಿ ಯಾವ ಬರ್ತಾವೆ BSF, ಮತ್ತು ಇನ್ನೊಂದು CISF, CRPF, SSB, ITBP, ER ಅಂತ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಇದೊಂದು ಸರಿ ಟೇಬಲ್ನ ಒಂದ್ಸರಿ ಗಮನದಲ್ಲಿ ಇಟ್ಕೊಂಡು ಅದ್ರ ತಕ್ಕಂತ ನೋಡ್ಕೊಂತ ಹೋಗ್ರಿ. ಯಾಕಂತಂದರೆ ನಿಮ್ಮ ಕ್ಯಾಟಗರಿ ವೈಸು ನೋಡ್ಕೊಂತ ಹೋದ್ರೆ ನಿಮ್ಗೆ ಗೊತ್ತಾಗತ್ತಾ, ಕರೆಕ್ಟಲ್ಲ? ಅದೇ ಥರ ನೆಕ್ಸ್ಟ್ ಸೊ ಟೋಟಲ್ ಎಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದಾವೆ ಅಂತ ನಿಮ್ಗೆ ಗೊತ್ತಾಗಿರ್ಬೇಕು, ಕರೆಕ್ಟಲ್ಲ? ಸೊ ಟೋಟಲ್ ಬಂದ್ಬಿಟ್ಟು ಎಷ್ಟಿದೆ ಇಲ್ಲಿ ಪೋಸ್ಟು ನಾನು ನಿಮ್ಗೆ ಹೇಳ್ತಿದ್ದಲ್ಲ ಅವಾಗಿಂದ. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 25,000. ಒಂದು ನಿಮಿಷ ಇದು ಜೂಮ್ ಔಟ್ ಆಗಕ್ಕಾಗ್ತದ? ಸೊ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಸೊ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ನಿಮ್ಗೇನಿದೆ 25,487 ಪೋಸ್ಟ್ಗಳು ಖಾಲಿ ಇದಾವೆ ಅಂತ. ಇನ್ನು ಇಷ್ಟೇ ಅಲ್ಲ, ಅದು ನಿಮ್ಗೆ ಇನ್ನೂ ಬರ್ತಾ ಪೋಸ್ಟ್ಗಳು ಇನ್ಕ್ರೀಸ್ ಆಗ್ತವೆ. ಯಾಕಂದರೆ ಕೆಲವೊಂದು BSF ಆಗಿರ್ಬೋದು, ಕೆಲವೊಂದು BSF ಅಲ್ಲಿ ಅಥವಾ CISF ಅಲ್ಲಿ ಏನು ಮಾಡ್ತಾರೆ, ಈ ವೇಕೆನ್ಸಿಗಳು ಇವು ಇನ್ನು ಬಿಟ್ಟಾಗಿ ಏನು ಮಾಡ್ತಾರೆ, ಇದರಲ್ಲಿ ಆ್ಯಡ್ ಆಗ್ತಾ ಹೋಗ್ಬೋದು. ಸೊ 25,487 ಇದೆ ಲಾಸ್ಟ್ ಅಲ್ಲ, ಇನ್ನು ನಿಮಗೆ ಪೋಸ್ಟ್ಗಳು ಖಂಡಿತವಾಗಿ ಇನ್ಕ್ರೀಸ್ ಆಗ್ತವೆ. ಯಾಕಂದರೆ
ಕೆಲವೊಂದು ಟೈಮಲ್ಲಿ ಇದು ನೋಡ್ರಿ SSF ಅಲ್ಲಿ ಇಲ್ಲಿ ಕೆಲವೊಂದು ಕ್ಯಾಟಗರಿಗಳ ಪೋಸ್ಟ್ ಬಿಟ್ಟಿಲ್ಲ ಇಲ್ಲಿ. ಸೊ ಇವೇನು ಮಾಡ್ತಾವೆ ಫಿಲ್ ಆಗ್ತಾವೆ ಬರ್ತಾ. ಸೊ ನಿಮಗೆ ಇದು 25,487 ಇದೆಲ್ಲ ಅಂದಾಜು, ಅಂದರೆ ಆಲ್ರೆಡಿ ಇರುವಂಥ ವೇಕೆನ್ಸಿಗಳು, ಇನ್ನು ವೇಕೆನ್ಸಿಗಳು ಮುಂದೆ ಬಂದಾಗ ಏನು ಮಾಡ್ತಾವೆ ಅದರಲ್ಲಿ ಆ್ಯಡ್ ಆಗ್ತಾವೆ. ಸೊ ನಿಮಗೆ ನಿಯರ್ಲಿ ನೀವು 30,000 ಅನ್ಕೊಂತ ಹೋಗ್ರಿ. ಯಾಕಂದರೆ ಇನ್ನೊಂದು, ನಿಮಗೆ ಎಷ್ಟೇ ಪೋಸ್ಟ್ಗಳು ಕರೆದಿರಲಿ, ನಿಮಗೆ ಬೇಕಾಗಿದ್ದಷ್ಟು ಒಂದೇ ಒಂದು ಸೀಟು, ನಿಮ್ಗೆ ಬೇಕಾಗಿರೋದು ಒಂದೇ ಒಂದು ಸೀಟ್ ಅಲ್ಲ. ಸೊ ಅದ್ರ ತಕ್ಕಂತ ನೀವು ಪ್ರಿಪೇರ್ ಆಗಬೇಕು. ಒಂದು ಸೀಟ್ ಬಿಟ್ಟರು ಕೂಡ, ಒಂದೇ ಒಂದು ಕ್ವಾಲಿಫೈ ಮಾಡಿದ್ರು ಕೂಡ ಅದನ್ನು ನಾನೇ ಆ ಎಕ್ಸಾಮ್ನ ಕ್ವಾಲಿಫೈ ಮಾಡ್ತೀನಿ ಅಂತ ಒಂದು ಹಠದಿಂದ ನೀವು ಮಾಡಬೇಕು. ಸೊ ಆದ್ದರಿಂದ ನೀವು ಅವಾಗ ಮಾಡ್ತೀರಿ ನೀವು. ಸೊ ನೆಕ್ಸ್ಟ್ ಅದಿದ್ದಾರೆ ನಿಮ್ಗೆ ಇನ್ನೊಂದು ಏಜ್ ರಿಲ್ಯಾಕ್ಸೇಷನ್ಸ್ ಕೆಲವೊಬ್ರು ಕೇಳ್ತಿದ್ರು ನನಗೆ, ಏಜ್ ರಿಲ್ಯಾಕ್ಸೇಷನ್ಸ್ ಏನಿದೆ ಅಂತ. ಈಗ ನಿಮಗೆ 18 ಇಯರ್ಸಿಂದ ಹಿಡಿದು ನಿಮಗೆ ಎಲಿಜಿಬಿಲಿಟಿ ಏನಿದೆ ಅಂದರೆ 18 ಇಯರಿಂದ ಹಿಡಿದು 23 ಇಯರ್ಸ್ ತನಕ ಇದೆ ನಿಮಗೆ. ಸೊ ಯಾರ್ಯಾರು 18 ಇಯರ್ಸಿಂದ 23 ಇಯರ್ಸ್ ಒಳಗೆ ಯಾರ್ಯಾರು ಬರ್ತಿರಲ್ಲ, ಸೊ ಅವರೆಲ್ಲ ಅಪ್ಲೈ ಮಾಡ್ಬೋದು. ಇನ್ ಕೇಸ್ 23 ಆದ್ಮೇಲೆ ಮಾಡ್ಬೋದು ಅಂದರೆ ಹಾಕ್ಬೋದು. OBC ದವರಿಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ, SC/ST ಅವರಿಗೆ 5 ಇಯರ್ಸ್, SC/ST ಅವ್ರಿಗೆ ಏನು ಮಾಡುತ್ತೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಅಂದರೆ 26 ಏಜ್ ಇದ್ದವ್ರನ್ನ ಹಾಕ್ಬೋದು ಆ ಥರನೂ, ಇನ್ ಕೇಸ್ ಯಾರನ್ನ ಹಾಕ್ಬೇಕಂತಂದರೆ. ನೆಕ್ಸ್ಟ್ ನಿಮಗೆ ನೋಡಿ ಇಲ್ಲಿ NCC ಸರ್ಟಿಫಿಕೇಟ್ ಯಾವ್ದಾದ್ರು ಇದ್ರೂ ಅವರು ಹಾಕಿದ್ರು ಕೂಡ ನಿಮ್ಗೆ ಏನಾಗುತ್ತೆ, ಕೆಲವೊಂದು ಟೈಮು ಇಲ್ಲಿ NCC C ಸರ್ಟಿಫಿಕೇಟ್ ಇತ್ತಂದರೆ 5% ನಿಮ್ಗೆ ಏನು ಮಾಡುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ಎಕ್ಸಾಮಿನೇಷನ್ಸ್. NCC B ಸರ್ಟಿಫಿಕೇಟ್ ಇದ್ದರೆ 3% ಅಂತ. ಈಗ ಬೇರೆಯವರು ನಿಮ್ಗಿನ ಒಂದು 3% ಮ್ಯಾಕ್ಸಿಮಮ್ ಮಾರ್ಕ್ಸ್ ತೊಗೊಂಡಿರ್ತಾರೆ. ಸೊ ಅಲ್ಲಿ ನಿಮ್ದು B ಸರ್ಟಿಫಿಕೇಟು, C ಸರ್ಟಿಫಿಕೇಟ್, A ಸರ್ಟಿಫಿಕೇಟ್ ಇತ್ತಂದರೆ ಏನಾಗುತ್ತೆ, ನಿಮ್ಗೆ ಈ ಪರ್ಸೆಂಟೇಜ್ಗಳ ಮೇಲೆ ನಿಮಗೆ ಕನ್ಸಿಡರ್ ಮಾಡ್ತಾರೆ. ಸೊ ನೆಕ್ಸ್ಟ್, ಸೊ ನಿಮಗೆ ಇದೆಲ್ಲ ನೋಡೋದನ್ನ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ನೋಡಿ ನಿಮಗೆ ಏನಿರುತ್ತೆ ಅಂತ. ಇವೆಲ್ಲ ಎಕ್ಸಾಮ್ ಸೆಂಟರ್ಗಳು, ಇವೆಲ್ಲ ನೋಡೋದು ಬೇಕಾಗಿಲ್ಲ ನಿಮಗೆ. ಇಲ್ಲಿ ನೋಡಿ ಮೇನ್ ಫೋಕಸ್ ಮಾಡೋದಂದರೆ ನೀವು ಈ ಎಕ್ಸಾಮ್ನ ಎಲಿಜಿಬಲ್ ಆಗಬೇಕಂದ್ರೆ ಅದಕ್ಕಿಂತ ಮುಂಚೆ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ಗಳ ಅರ್ಥ ಮಾಡ್ಕೋಬೇಕು ನೀವು. ಸೊ ಎಕ್ಸಾಮ್ ಪ್ಯಾಟರ್ನ್ ನಿಮ್ಗೆ ಗೊತ್ತಿರ್ಲಿಕ್ಕಂದ್ರೆ ನಿಮಗೆ ನೀವು ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ಕರೆಕ್ಟ್ ಅಲ್ಲ. ಸೊ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ನೋಡಿ ಇಲ್ಲಿ. ಸೊ ಫಸ್ಟ್ನೇದಾಗಿ ನಿಮಗೆ ಗೊತ್ತಿರ್ಬೇಕು ಇಲ್ಲಿ ಯಾವ ಥರ ಎಕ್ಸಾಮ್ ನಡೆಸ್ತಾನೆ ಅಂದರೆ, ಫಸ್ಟು ನಿಮ್ಗೇನು ಮಾಡ್ತಾರೆ CBT ಎಕ್ಸಾಮ್ ನಡೆಸ್ತಾರೆ ಇಲ್ಲಿ. CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ. ಆಮೇಲೆ ನಿಮ್ಗೇನು ಮಾಡ್ತಾರೆ ಫಿಸಿಕಲ್ ನಡೆಸ್ತಾರೆ, ಫಿಸಿಕಲ್ ಎಕ್ಸಾಮ್ ನಡೆಸ್ತಾರೆ. ಆಮೇಲೆ ಮೆಡಿಕಲ್ ಎಕ್ಸಾಮ್. ಆಮೇಲೆ ಏನು ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ತಾರೆ. ಸೊ ಫಸ್ಟ್ ನೀವು CBTಯಲ್ಲಿ ಎಲಿಜಿಬಲ್ ಆಗಬೇಕು. CBT ಎಕ್ಸಾಮ್ ಕ್ವಾಲಿಫೈ ಆದಮೇಲೆ ನಿಮ್ಗೆ ಏನು ಮಾಡ್ತಾರೆ ಫಿಸಿಕಲ್ ಎಕ್ಸಾಮ್ ಇರುತ್ತೆ. ಫಿಸಿಕಲ್ ಎಕ್ಸಾಮ್ ಆದಮೇಲೆ ಮೆಡಿಕಲಲ್ಲಿ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ಈ ಥರ ನಿಮಗೆ 4 ಪ್ರೊಸೀಜರ್ ಇರ್ತವೆ ಇಲ್ಲಿ. ಸೊ ಫಸ್ಟ್ನೇದಾಗಿ ನೀವು ಕಂಪ್ಯೂಟರ್ ಎಕ್ಸಾಮಲ್ಲಿ ಏನೇನು ಯಾವ್ಯಾವ ಸಬ್ಜೆಕ್ಟ್ ಇರ್ತಾವೆ ಅಂದರೆ, ಫಸ್ಟ್ನೇದು ನಿಮಗೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗು, ಆಮೇಲೆ ಜನರಲ್ ನಾಲೆಜ್ ಅವೇರ್ನೆಸ್ಸು, ಎಲಿಮೆಂಟರಿ ಮ್ಯಾಥಮೆಟಿಕ್ಸು, ಮತ್ತು ಇಂಗ್ಲೀಷ್ ಅಥವಾ ಹಿಂದಿ ಇವೆರಡರಲ್ಲಿ ಯಾವುದಾದ್ರು ಒಂದು ಚಾಯ್ಸ್ ತೊಗೋಬೋದು. ಸೊ ನಿಮ್ಗೆ ಟೋಟಲು 4 ಸಬ್ಜೆಕ್ಟ್ ಇರ್ತವೆ. ಅದರಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗೆ ನಿಮ್ಗೆ ಎಷ್ಟು ಕ್ವಶನ್ ಇರ್ತಾವೆ ಅಂದರೆ 20 ಕ್ವಶನ್ ಇರ್ತಾವೆ. 20 ಕ್ವಶನ್. ಟೋಟಲ್ ಕ್ವಶನ್ ಎಷ್ಟು ಇರ್ತಾವೆ ನಿಮಗೆ? ಸೊ 80 ಕ್ವಶನ್ಸ್ ಇರ್ತಾವೆ, ಕರೆಕ್ಟ್ ಅಲ್ಲ. 80 ಕ್ವಶನ್ಸ್. ಮಾರ್ಕ್ಸ್ ಬಂದುಬಿಟ್ಟು ನಿಮ್ಗೆ ಎಷ್ಟು ಇರ್ತಾವೆ 160 ಇರ್ತಾವೆ. ಯಾಕಂದರೆ ಒಂದು ಕ್ವಶನಿಗೆ 2 ಮಾರ್ಕ್ಸ್. ಒಂದು ಕರೆಕ್ಟ್ ಮಾಡಿದರೆ 2 ಮಾರ್ಕ್ಸ್ ಇರುತ್ತೆ. 2 ಮಾರ್ಕ್ಸ್ ಇದು ನಿಮಗೆ ನೆನಪಿರಲಿ, 2 ಮಾರ್ಕ್ಸ್ ಅಂತ. ಸೊ ಅದರಿಂದ ಟೋಟಲ್ 80 ಕ್ವಶನ್ಸ್ಗೆ 160 ಮಾರ್ಕ್ಸ್ ಇರುತ್ತೆ. ಟೋಟಲ್ ಟೈಮಿಂಗ್ ಬಂದುಬಿಟ್ಟು 60 ಮಿನಿಟ್ಸ್ ಇರುತ್ತೆ. 1 ತಾಸು ನಿಮ್ಗೆ ಟೈಮ್ ಇರುತ್ತೆ. ಸೊ ಅದ್ರ ತಗೊಂಡು ನೀವು ಪ್ರಿಪೇರ್ ಆಗಬೇಕು. ಸೊ ನೀವು ಯಾರಾದರೂ SSGD ಪ್ರಿಪೇರ್ ಆಗ್ತಿದ್ರೆ, SSGD ಅಂತ ಅಷ್ಟೇ ಅಲ್ಲ, ನೀವು ಸ್ಟೇಟ್ ಆಲ್ ಎಕ್ಸಾಮ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟಿಗೆ ಪ್ರಿಪೇರ್ ಆಗ್ತಿದ್ರೆ, ನಾವು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನು ಮಾಡ್ತಿದ್ವಿ, ನಾವು ಇದು ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಮತ್ತು ಆ್ಯಪ್ಟಿಟ್ಯೂಡ್ ಬಗ್ಗೆ ನಾವು ಕ್ಲಾಸನ್ನು ಮಾಡ್ತಿದ್ವಿ. ಸೊ ನೀವು ಅದರಲ್ಲಿ ನಮ್ಮ ಕ್ಲಾಸಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ಬೇರೆ ಕ್ಲಾಸ್ಗಳಿಗಿಂತ ನಮ್ಮ ಕ್ಲಾಸ್ ಕಂಪೇರ್ ಮಾಡಿದ್ರೆ ಏನಂತಂದರೆ, ನಮ್ಮ ತಲೆ ಶಾರ್ಟ್ಕಟ್ ಟ್ರಿಕ್ಸ್ಗಳು ಮೆಥಡ್ ಇರ್ತವೆ. ಶಾರ್ಟ್ಕಟ್ ಟ್ರಿಕ್ಸ್ ಆಗಿರ್ಬೋದು, ಎಕ್ಸಾಮ್ ಅಪ್ರೋಚ್ನ ಹೆಂಗೆ ಮಾಡೋದಂತ, ಎಕ್ಸಾಮ್ ಅಪ್ರೋಚ್, ಮತ್ತು ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ಸ್ನ ಮಾಡಿಸ್ತಿರ್ತೀವಿ ನಾವು. ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ಸ್ ಮಾಡಿಸ್ತಿದ್ದೇವೆ. ಮತ್ತು ಫುಲ್ PYQ ಬೇಸಿಸ್ ಇರುತ್ತೆ. PYQ ಅಂದರೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಬೇಸಿಸ್ ಮೇಲೆ ಇರುತ್ತೆ. ಸೊ ನಾನು ಮಾಡಿಸಿರುವಂಥ ಪ್ರತಿಯೊಂದು ನೀವು ನೋಡಿರ್ಬೇಕು. ಪರ್ಸೆಂಟೇಜ್ ಚಾಪ್ಟರ್ ಆಲ್ರೆಡಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ನ ಮಾಡಿದ್ದೀನಿ. ಆಮೇಲೆ ಮತ್ತು ಇನ್ನೊಂದು ಡಿಸ್ಕೌಂಟ್ ಚಾಪ್ಟರ್ನ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಜಾಮೆಟ್ರಿ ಕ್ಲಾಸ್ನ ಮಾಡ್ತೀನಿ ನಾನು. ರೀಸನಿಂಗಲ್ಲಿ ಯಾವ್ಯಾವ ಕಂಪ್ಲೀಟ್ ಅಂದರೆ, ರೀಸನಿಂಗಲ್ಲಿ ನಮಗೆ ಆಲ್ಮೋಸ್ಟ್ ಟೋಟಲ್ 8 ಟಾಪಿಕ್ ಕಂಪ್ಲೀಟ್ ಆಗಿದ್ದಾವೆ. 8 ಅಲ್ಲ, ಐ ಥಿಂಕ್ 9 ಟಾಪಿಕೇನೋ ಕಂಪ್ಲೀಟ್ ಆಗಿರ್ಬೇಕು. ಸೊ ರೀಸನಿಂಗಲ್ಲಿ ನಾನು ಮಾಡಿಸಿರುವಂಥ ಪ್ರತಿಯೊಂದು ಕ್ಲಾಸಲ್ಲಿ ಅವೇ ಕ್ವಶನ್ಸ್ ಬರ್ತಾವೆ, ಅವು ಕ್ವಶನ್ಸ್ ಬಿಟ್ಟು ಯಾವ ಬರಲ್ಲ. ಮತ್ತು ಮ್ಯಾಥಮೆಟಿಕ್ಸ್ನು ಕೂಡ ಹಂಗೆ ಆ್ಯಸ್ ಇಟ್ ಈಸ್ ಅವೇ ಕ್ವಶನ್ಸ್. ಅವು ಅಂದರೆ ಕೆಲವೊಂದು ಟೈಪ್ಸ್ಗಳು ಇರ್ತಾವೆ, ಆ ಟೈಪ್ ಒಳಗಿಂದ ಕ್ವಶನ್ಸ್ಗಳು ಬರ್ತಾವೆ. ಇವು 100% ಆಗಿ ನಾವು ಹೇಳ್ಬೋದು. ಸೊ ನಿಮ್ಗೆ ಅರ್ಥ ಆಯ್ತಲ್ಲ ಎಕ್ಸಾಮ್ ಪ್ಯಾಟರ್ನ್ ಏನೇನಿದೆ ಅಂತ. ಸೊ ಎಕ್ಸಾಮ್ ಪ್ಯಾಟರ್ನ್ ನಿಮಗೆ ಇರುತ್ತೆ. ಆಮೇಲೆ ನಿಮಗೆ
ಕೆಲವೊಬ್ರು ಕೇಳ್ಬೋದು ಫಿಸಿಕಲ್ ಸ್ಟ್ಯಾಂಡರ್ಡಲ್ಲಿ ಏನೇನು ಇರುತ್ತಂತ. ನೋಡ್ರಿ ಇಲ್ಲಿ ಫಿಸಿಕಲ್ ನೀವು ನೋಡ್ಬೇಕಾದ್ರೆ ನೋಡ್ರಿ ಫಿಸಿಕಲ್ ಯಾವ ಥರ ಇರ್ತಂತ. ಫಿಸಿಕಲ್ ಎಕ್ಸಾಮಿಗೆ ನಿಮಗೆ ಈಗ ಇನ್ ಕೇಸ್ ಮೇಲ್ ಆಗಿದ್ರೆ ಅವ್ರು ಏನಿರುತ್ತೆ 5 ಕಿಲೋಮೀಟರ್ 24 ಮಿನಿಟ್ಸಲ್ಲಿ ಇರುತ್ತೆ, ಕರೆಕ್ಟ್ ಅಲ್ಲ. ಅದೇ ಥರ ಫೀಮೇಲಿಗೆ ಆಗಿದ್ರೆ ಏನು ಮಾಡ್ತಾರೆ 1.6 ಕಿಲೋಮೀಟರ್ 8 ನಿಮಿಷದಲ್ಲಿ ಓಡ್ಬೇಕು ಅವರು, ಕರೆಕ್ಟ್ ಅಲ್ಲ. ಈಗ ಅದೇ ಇವರು ಫಾರ್ ಕ್ಯಾಂಡಿಡೇಟ್ಸ್ ಅದರ್ ದೆನ್ ದೋಸ್ ಬಿಲಾಂಗಿಂಗ್ ಟು ದಿ ಲಡಾಖ್ ರೀಜನ್ ಬಿಟ್ಟು ಬೇರೆ ಸ್ಟೇಟ್ ಅವ್ರು ಆಗಿದ್ರೆ, ಬೇರೆ ರೀಜನ್ ಅವ್ರು ಆಗಿದ್ರೆ ಅವರಿಗೆ ಮೇಲವರಿಗೆ 5 ಕಿಲೋಮೀಟರ್ 24 ಮಿನಿಟಲ್ಲಿ, ಮತ್ತು ಫೀಮೇಲಿಗೆ 1.6 ಕಿಲೋಮೀಟರ್ ಇನ್ನು 8 ಮಿನಿಟ್ಸ್ ಅಂತ. ಅದು ಲಡಾಖ್ ರೀಜನ್ ಬಿಟ್ಟು. ಲಡಾಖ್ ರೀಜನಿಂದಾನೆ ಇದ್ರು ಅಂತಂದರೆ ಅವರಿಗೆ 1.6 ಕಿಲೋಮೀಟರ್ ಮೇಲವರಿಗೆ ಇನ್ 7 ಮಿನಿಟು, ಮತ್ತು ಫೀಮೇಲಿಗೆ 800 ಮೀಟರ್ಸ್ ಇನ್ 5 ಮಿನಿಟ್ಸಲ್ಲಿ. ಈ ಥರ ನಿಮಗೆ ಏನಾಗುತ್ತೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ನಿಮಗೆ ಫಿಸಿಕಲ್ ಟೆಸ್ಟ್ ಆದಮೇಲೆ ನಿಮ್ಗೆ ನಾನು ಹೇಳಿದ್ನಲ್ಲ, ಫಿಸಿಕಲ್ ಟೆಸ್ಟ್ ಮುಗಿದ್ಮೇಲೆ ನಿಮಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಒಂದು ಮೆಡಿಕಲ್ ಟೆಸ್ಟ್ ಆದಮೇಲೆ ನಿಮಗೆ ಆಮೇಲೆ ಏನಿರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸೊ ನೀವು ಕೇಳಬಹುದು ಕೆಲವೊಬ್ರು ಹೈಟ್ ಎಷ್ಟು ಇರುತ್ತೆ ಅಂತ. ಹೈಟ್ ನಿಮ್ಗೆ ನೋಡ್ಬೇಕಾದ್ರೆ ನೋಡಿ, ಮೇಲವರಿಗೆ ಎಷ್ಟು ಇರಬೇಕು 170 ಹೈಟ್ ಇರಬೇಕು ಮೇಲವರಿಗೆ, ಕರೆಕ್ಟಲ್ಲ. ಮೇಲವರಿಗೆ ಎಷ್ಟು 170 ಹೈಟ್ ಇರಬೇಕು, ಮತ್ತು ಫೀಮೇಲಿಗೆ 157 ಹೈಟ್ ಇರಬೇಕು, ಕರೆಕ್ಟಲ್ಲ. ಈಗ ನಿಮಗೆ ಒಂದೊಂದು ಕ್ಯಾಟಗರಿ ಒಂದೊಂದು ಹೈಟ್ ಇರುತ್ತೆ, ಕೆಲವೊಂದು ಸಲ ಒಂದೊಂದು ಕ್ಯಾಟಗರಿ ಒಂದೊಂದು ಹೈಟ್ ಅಂತ. ಈಗ ಏನೇನಿದೆ ಅಲ್ಲಿ ನೋಡಿ. ಇಲ್ಲಿ ಫಸ್ಟು ಆಲ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಶೆಡ್ಯೂಲ್ ಟ್ರೈಬ್ಸ್ ಅಂತ, ಅಂದರೆ ST ಕ್ಯಾಟಗರಿ ಯಾರನ್ನಿದ್ರೆ ಅವರಿಗೆ ಮೇಲವರಿಗೆ 162.5 ಮತ್ತು ಫಿಮೇಲಿಗೆ 150. ಅದೇ ಥರ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟಿಂದ ಯಾರನ್ನಿದ್ರು ಅಂದರೆ 157 ಮೇಲಿಗೆ, ಫಿಮೇಲಿಗೆ 147. ಸೊ ಇದು ಟೇಬಲ್ ನೀವು ನೋಡ್ಕೊಂಬಿಡಿ ಒಂದ್ಸರಿ. ಸೊ ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ಏನಿದೆ, ಕೆಲವೊಂದು ರೀಸನಿಗೆ ಸ್ಪೆಸಿಫಿಕ್ ಆಗಿ ಅಂಥದಕ್ಕೆ ಕೊಟ್ಟಿದ್ದಾರೆ, ಹೈಟ್ಗಳು ಕೊಟ್ಟಿದ್ದಾರೆ ಅವರು, ಕರೆಕ್ಟಲ್ಲ. ಇಷ್ಟು ನಿಮ್ಗೆ ಗೊತ್ತಾಗಿರ್ಬೇಕು. ಆಮೇಲೆ ಚೆಸ್ಟ್ಗಳನ್ನು ಕೊಟ್ಟಿರ್ತಾರೆ ಕೆಲವೊಂದು, ಚೆಸ್ಟ್ ಎಕ್ಸ್ಪ್ಯಾಂಡ್ ಎಷ್ಟು ಇರ್ಬೇಕಂತ, ಕರೆಕ್ಟಲ್ಲ. ಅದ್ರ ರಿಲೇಟೆಡ್ ಇಲ್ಲಿ ಇದು ನೋಡ್ರಿ, ಮೇಲ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ದ ಫಾಲೋಯಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ಚೆಸ್ಟ್ ಮೆಜರ್ಮೆಂಟ್ ಅಂತ. ಅಂದರೆ ವಿತೌಟ್ ಎಕ್ಸ್ಪ್ಯಾಂಡ್ ಮಾಡಲಾದ 80 ಸೆಂಟಿಮೀಟರ್ ಇರಬೇಕು, ಮತ್ತು ಮಿನಿಮಮ್ ಎಕ್ಸ್ಪೆನ್ಷನ್ 5 ಸೆಂಟಿಮೀಟರ್ ಇರಬೇಕು, ಈ ಥರ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಿಮಗೆ ಯಾರನ್ನು ಪ್ರಿಪೇರ್ ಮಾಡ್ತಿದ್ರೆ ನಿಮ್ಗೆ ಇದೊಂದು ಬೆಸ್ಟ್ ಅವಕಾಶ ಅಂತ ಅನ್ಕೊಳ್ಳಿ ನೀವು. ಯಾಕಂದರೆ ನಮ್ಮ ಸ್ಟೇಟಲ್ಲಿ ಆಲ್ಮೋಸ್ಟ್ ಕಡಿಮೆ ಕಟ್ ಆಫ್, ಏನಿಲ್ಲ ಅಂದ್ರೂ 100 ಅಂದರೆ 160 ಕ್ವಶನ್ ಇತ್ತು, 160 ಮಾರ್ಕ್ಸ್ ಇತ್ತಲ್ಲ, 160 ಮಾರ್ಕ್ಸಿಗೆ ಶ್ಯೂರ್ ಆಗಿ ಹೇಳ್ಬೇಕಂದ್ರೆ 70 to 80 ಒಳಗೆ ಕಟ್ ಆಫ್ ನಿಂತಿರೋದು ನಮ್ಮ ಸ್ಟೇಟಲ್ಲಿ. ಅದಕ್ಕೆ ನಮ್ಮ ಮೇಲ್ಪಟ್ಟು ರೇರ್ ಹೋಗೋದು. ಇನ್ ಕೇಸ್ ಹೋದ್ರೂ ಮಿನಿಮಮ್ ಹಬ್ಬ ಅಂದರೆ 100 ತನಕ ಹೋಗುತ್ತೆ ಅಷ್ಟೇ, ಜಾಸ್ತಿನೂ ಹೋಗಲ್ಲ. ಸೊ ನನ್ನ ಪ್ರಕಾರ ಸೊ ನಿಮ್ಗೆ ಇಷ್ಟೆಲ್ಲ ಆದಮೇಲೆ ಏನಾಗುತ್ತೆ, ಫಿಸಿಕಲ್ ಎಜುಕೇಷನ್ ಆದಮೇಲೆ ಮೆಡಿಕಲ್ ಎಜುಕೇಷನ್ ಇರುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ ನಿಮಗೇನಾಗುತ್ತೆ ಆ್ಯಸ್ ಯೂಶುವಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತದೆ, ಕರೆಕ್ಟಲ್ಲ. ಸೊ ಇಷ್ಟು ನೀವು ನೋಡ್ಕೊಂಬಿಡಿ. ಬೇಕಾದ್ರೆ ಒಂದ್ಸರಿ ಅಪ್ಲಿಕೇಶನ್ ಹಾಕಿನ ಮುಂಚಿತಾಗಿ ನೀವು ನೋಟಿಫಿಕೇಶನ್ ಒಂದ್ಸರಿ ಓದ್ಕೊಂಬಿಡಿ, ಏನೇನು ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ಅಂತ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ಇನ್ ಕೇಸ್ ನೀವು ಯಾರಾದರೂ SSC GDಗೆ ಪ್ರಿಪೇರ್ ಆಗ್ತಿದ್ರೆ, SSC GD ಅಂತಷ್ಟೇ ಅಲ್ಲ, ಅದರದ್ದೇ ಬೇರೆ ಎಕ್ಸಾಮ್ಸ್ ಕೂಡ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಯಾವುದನ್ನ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ರೆ ನೀವು ನಮ್ಮ ಚಾನಲ್ ಹೆಸರು ಬಂದ್ಬಿಟ್ಟು ಒಂದು ನಿಮಿಷ ಬರೀತಾರೆ. ನಮ್ಮ ಚಾನಲ್ ಒಂದು ನಿಮಿಷ ನಮ್ಮ ಚಾನಲ್ ಲರ್ನ್ ಮ್ಯಾಥ್ಸ್ ವಿತ್ RK ಸರ್ ಅಂತ. ಸೊ ಇದು ಚಾನಲ್ ನೇಮ್ ಬಂದ್ಬಿಟ್ಟು, ಇದರಲ್ಲಿ ನಿಮಗೆ ಸಿಂಹದ ಲೋಗೋ ಇರುತ್ತೆ, ನೀವು ಆಲ್ಮೋಸ್ಟ್ ಚಾನಲ್ ನೇಮ್ ಲೋಗೋ ನೋಡಿರ್ತೀರಿ. ಸೊ ಇದರಲ್ಲಿ ನಾವು ಆಲ್ರೆಡಿ ನಮ್ಮ ಚಾನಲಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವು ಆ್ಯಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಕ್ಲಾಸ್ನ ಮಾಡ್ತೀವಿ ನಾವು. ಸೊ ರೀಸನಿಂಗ್ ಕ್ಲಾಸ್ ಇವು ಎಕ್ಸಾಮ್ ಓರಿಯೆಂಟೆಡ್ ಇರ್ತವೆ, ಇವು ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸಸ್ ಇರ್ತವೆ. ಇವು ಎಕ್ಸಾಮ್ ಓರಿಯೆಂಟೆಡ್ ಚಾಪ್ಟರ್ ವೈಸ್ ಫ್ರೀ ಆಫ್ ಕಂಟೆಂಟ್, ಮತ್ತು ಇದು ಚಾಪ್ಟರ್ ವೈಸ್ ಕ್ಲಾಸ್ನ ಮಾಡಿಸ್ತಿದ್ದೇವೆ, ಮತ್ತು ಫ್ರೀ ಪಿ ಡಿ ಎಫ್ ನೋಟ್ಸ್ ಅಂತ ಫ್ರೀ ಪಿ ಡಿ ಎಫ್ ನೋಟ್ಸ್ನ ಕೂಡ ಪ್ರೊವೈಡ್ ಮಾಡ್ತೇವೆ. ಸೊ ಇದೆಲ್ಲ ಎಲ್ಲಿ ಅವೈಲೇಬಲ್ ಆಗುತ್ತೆ ಅಂದರೆ ನಿಮಗೆ ಲರ್ನ್ ಮ್ಯಾಥ್ಸ್ ವಿತ್ RK ಸರ್ ಅಂತ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಏನಾಗುತ್ತೆ ನಿಮಗೆ ಕ್ಲಾಸ್ನ ಮಾಡಿಕೊಡ್ತೀವಿ ಅಂತ. ಸೊ ಇಷ್ಟು ಹೇಳ್ತೇನೆ ನಾನು. ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಸೊ ದಯವಿಟ್ಟು ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿರಿ ಅಂತ ಇಷ್ಟು ಹೇಳ್ತೇನೆ. ಇಷ್ಟು ನನ್ನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಇವತ್ತು ಈ SSC GD ನೋಟಿಫಿಕೇಶನ್ ಬಗ್ಗೆ ಇನ್ ಕೇಸ್ ಯಾರಿಗಾದ್ರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಬಹುದು.